ಕರ್ಕತ್ಪ ಮತ್ತ ಹೇಳಿ ಏನು ಕನ್ನಡಪಡಿ ಸಾಲಿ ಕಲ್ತರಿ ಮತ್ತೆ ದಗದಿಲ್ಲ ಭಕ್ಷದ ಹಿಂಗ್ ತಿರ್ಗಾಡತ್ತಾರಿಲ್ಲ ನೋಡತ್ತೀವ್ ಕಾಕ ಜಾಬ್ ನೋಡತ್ತಾರಿ ನೋಡತ್ತೀವಿ ನಡಿ ನೋಡು ಈಗಿನ ಹುಡುಗರ ಹಿಂಗ ಸಾಲಿ ಕಲ್ತ ಜಾಬ್ ಅಂತಾರ ಹಿಂಗ ಖಾಲಿ ತಿರ್ಗಾಡ್ಕೋತ ಹೋಗ್ತಿರ್ತಾವ್ರು. ಹೌದ್ ನೋಡ ಬರೇ ಅವ್ವ ಅಪ್ಪನ ಖರ್ಚು ನಾವು ಜೇನಿ ಮಾಡ್ಕೊತ ತಿರ್ಗಾಡ್ತಾರ. ಯಾನ್ ಹಿಂಗ್ ಮಾತಾಡತಾರಲ್ಲ ಅವ್ರು ಅನ್ನೋದು ಕರೆ ಐತೆ. ನಾವು ಏನ್ರ ಮಾಡ್ಬೇಕಲ್ಲ ಇದ್ರದ್ದು ಹೆಂಗ ಮುಂದ ಹಿಂಗಾದ್ರೆ ಈಗ ಗುರ್ತಾಗಲ್ಲ ಅವ್ರಿಗೆ, ಮುಂದೆ ಗುರ್ತಾಗ್ತೈತೆ ಅವ್ರಿಗೆ. ಸಾಲಿಯಾಗಿ ಕಲಿದು 4 ಅಕ್ಷರ ತಲೆಯಾಗ ಕುಂಡ್ರತ್ ಕಲಿತಾರ. ಇವೇನ್ ಮಾಡ್ತಾವ್ ಜಾಬ್ ಸಾಲ ಕಲಿತಾವ್, ಹಿಂಗ್ ತಿರ್ಗಾಡ್ತಾವ್. ವರ್ಷಕ್ಕೆ ಲಕ್ಷಾನುಗಟ್ಲೆ ಹುಡುಗರು ಸಾಲಿ ಕಲಿತಾವು. ನೌಕರಿ ಹಾಕ್ತಂದ್ರೆ ಎಲ್ಲಾರು ಎಲ್ಲಿ ಹತ್ತಬೇಕು? ನೌಕರಿ ಕರೆದ 1,000 ಇಲ್ಲ 2,000 ಮಂದಿ ಕಲಿತಾರ. ಅಂತ ನೌಕರಿ ಹತ್ತಂದ್ರೆ ಇವ್ರಿಗೆ ಹತ್ತೈತೆ ನೌಕರಿ. ಹುಡುಗರು ಬೇಡ ಹಿಂಗ ತಿರ್ಗಾಡು. ಹಿಂಗಾದ್ರೆ ಹೆಂಗ ಏನ್ ಮಾಡೋದು? ಮಂದಿ ನೋಡ್ರಿ ಹಿಂಗ, ಜಾಬ್ ನೋಡ್ರಿ ಹಂಗ, ಏನೇ ಮಾಡ್ಬೇಕು ಪರಿಸ್ಥಿತಿ ಹಂಗೈತಿ. ಮತ್ ನಮ್ಮ ಸೂಟಿ ಐತೆ ಅಂತ ಹೇಳಿ ಕೂತಿದೀವಿ ಹಿಂಗ್ ಖಾಲಿ. ನಾಳೆ ಹಿಡ್ದು ದಿವಸ 700 ರೂಪಾಯಿ ಪಗಾರ ಐತೆ ನಮಗ. ಒಟ್ಟ ಏನೈತ್ಲೆ ಹೋಗಿ ಬಿಡು. ಒಟ್ಟ ಯಾವ್ದಾರ ಬಸ್ ಹಿಡ್ಕೊಂಡ ಸುಮ್ ದಂಧಿ ಜಾಬ್ ನೋಡ್ರಿ. ಆ ಕಡೆ ಹೋಗ್ಬೇಕು ದೋಸ್ತ, ಹೋಗ್ಬೇಕು. ಮನ್ ಸಿಕ್ಕಂಗ್ ಮಾತಾಡ್ತೈತಿ. ನಾಳೆ ನಮ್ಮ ಮಟೀರಿಯಲ್ ಬರ್ತೈತಿ. ನಾಳೆ ನಾವು ಡ್ಯೂಟಿ ಹತ್ತುನು ಐತಿ. ಈಗಿನ ಹುಡುಗರಿಗೆ ಏನು ಬುದ್ಧಿನೇ ಇಲ್ಲ. ಬಿಡಪ್ಪ ಅವ್ವ ಅಪ್ಪನ ರೊಕ್ಕದ ನಾವು ಖರ್ಚು ಮಾಡ್ಕೊತ ತಿರ್ಗಾಡ್ತಾವ. ಏನ್ ಮಾಡ್ತಿ? ಹಂಗತಿ ನೋಡಿ. ನಾವು ನಡಿ ಚಾ ಕುಡಿದ್ರು ನಡಿ. ಅದ್ ಬಿಡು. ಈಗ ಎಲ್ಲ ನೌಕರಿ ಮಾಡಿ ಅಂತಾರ. ಗೌರ್ಮೆಂಟ್ ರೇಟ್ ಮಂದಿ ನೌಕರಿ ಕೊಡ್ಬೇಕು ಹೇಳು. ಮನ್ಯಾಗ ಬಿಸ್ನೆಸ್ ಮಾಡ್ತಂದ್ರೆ ಏನ್ ಅನ್ನಕತ್ತಾರ ಗೊತ್ತಾನೆ? ಈಗ ನೀಂಗ್ ಬಿಸ್ನೆಸ್ ಮಾಡಾವಿದ್ರೆ ಮತ್ತೆ ಸಾಲಿ ಕಲ್ತಿವ್ ನಿಂಗೆ 4 ಲಕ್ಷ 5 ಲಕ್ಷ ಕೊಟ್ಟು ಸಾಲಿ ಕಲಿಸಿನ ಅನ್ನಕತ್ತಾರ. ಲಕ್ಷ ಗಟ್ಲೆ ಮಂದಿ ಅರ್ಜಿ ಹಾಕಿತಾರು. 400 300 ಮಂದಿ ತಗೋತಾರ. ಕಲ್ತವ್ರು ಎಲ್ಲರೂ ನೌಕರಿ ಮಾಡ್ಬೇಕಂದ್ರೆ ಮತ್ತೆ ಭೂಮಿ ಎಷ್ಟು ಜನ ಅದಾರ ಎಲ್ಲರಿಗೂ ನೌಕರಿ ಕೊಡೋದು ಗೌರ್ಮೆಂಟ್ ಅವ್ರೆಲ್ಲ ಹೋಗ್ಬೇಕು. ಸಾಲಿ ಅಂದ್ರೆ ಒಂದು ಅನುಭವ ಇಲ್ಲೇ ಕೊಂಡು ಮಾಡೋದು. ನಮ್ ಜಾಗ ಇದಲ್ಲ, ಅವ್ನು ಏನಪ್ಪ ಜೀವನ ಫಿಕ್ಸ್ ಜಾಗ ನಮ್ದು. ಇದ್ದೂರಾಗ ಮಂದಿ ಕಡೆ ಹಿಂಗೆ ಮಾತಾಡೋಕಿತ್ತ ಸಿಟಿಗೆ ಹೋಗಿ ಹಮಾಲಿ ಮಾಡೋಣ. ಹಂಗಲ್ಲ ದೋಸ್ತ, ಊರ್ ಬಿಟ್ಟು ಹೋಗೋದೇನು ದೊಡ್ಡ ಮಾತಲ್ಲ. ಊರ್ ಬಿಟ್ಟು ಹೋಗ್ಬೇಕಂದ್ರೆ ತಂದೆ ತಾಯಿನ ಮನಿ ಮಠ ಎಲ್ಲ ಬಿಟ್ಟು ಹೋಗ್ಬೇಕಲ್ಲ. ಅದನ್ನ ವಿಚಾರ ಮಾಡಕತ್ತೇನೆ. ಇವಲ್ಲೋ ನಾವು ಹೆಣ್ಣು ನೋಡ್ಲಾ ಹೋಗಂಟ್ಲೆ ನೀ ಜಾಬ್ ಏನಂತ ಕೇಳ್ತಾರ, ನೌಕರಿ ಏನು ಮಾಡ್ತಿ ಅಂತ ಕೇಳ್ತಾರ, ಕನಿಷ್ಠ ನಿನ್ನ ಹೆಸರ ಮ್ಯಾಗ ಪ್ಲಾಟ್ ಇಟ್ಟದವ ಅಂತ ಕೇಳ್ತಾರ. ಅಂತ ನಾವು ಮಿಡಲ್ ಕ್ಲಾಸ್ ಮಂದಿ, ನಾವು ನಮ್ಗೆ ಯಾರು ಹೆಣ್ಣು ಕೊಡ ಅಂತ ನಮ್ಮ ಜೀವನ ಹೆಂಗಾಗೋದು? ನೀ ಹೇಳೋದೆಲ್ಲ ಕರೆ ಐತೆ ದೋಸ್ತ. ಇದ್ದೂರಾಗ ಮಂದಿ ಕಡೆ ಹಿಂಗೆ ಅನ್ಸೋಕಿತ್ತ ಸಿಟಿಗೆ ಹೋಗಿ ಹಮಾಲಿ ಮಾಡೋ ಪುಡ್ಸತ್ತೀವೋ. ಹ್ಞೂ ದೋಸ್ತ, ನೀನು ಹೇಳೋದು ಖರೇನೇ ಐತಿ. ಸಿಟಿ ಹೋಗೋಣ, ಕಂಪ್ನ್ಯಾಗ ತೆಗೆದು ಹೋಗೋಣ. ಮನ್ಯಾಗ ನಂದು ಹೆಸರು ಹೇಳಿವಾ, 25,000 ರೂಪಾಯಿ ಪಗಾರ ಐತಿ, ತೆಗೆದು ಕೊಂಟಿದೆ ಅಂತ ಹೇಳಿವಾ. ಏನ ನಮ್ಮ ತಂದೆ ತಾಯಿನ ಬಿಟ್ರೆ ಜಾಸ್ತಿ ನಂಬಿಕೆ ಪ್ರೀತಿ ವಿಶ್ವಾಸ ಇರೋದು ನಿನ್ನ ಮ್ಯಾಗ. ನೀ ಹೆಂಗೆ ಹೇಳ್ತಿಲ್ಲ ಹಂಗೆ ಮಾಡೋಣ. ಅದನೋಪ್ಪ ನಮ್ಮ ಅಪ್ಪ ಹೇಳೋದು ವಿಷಯನೂ ಅದಕ್ಕಾಗಿ ನಿನಗೆ ಹೇಳ್ತಾನೆ. ಅದಕ್ಕಾಗಿ ನಿನ್ನ ಮ್ಯಾಗ ನನ್ನ ಪ್ರೀತಿ ಭಾಳ ಐತಿ. ಹಂಗಂದ್ರೆ ಹಿಂದೆ ಹೋಗೋಣ. ನೀನು ಹೋಗಿ ರೆಡಿ ಆಗಿ ಬಾ, ನಾನು ಹೋಗಿ ರೆಡಿ ಆಗಿ ಬರ್ತಾನೋ. ಇಬ್ಬರು ಕೂಡ ಅಲ್ಲಿ ಬಸ್ ಬರ್ತಾವಲ್ಲ ಅಲ್ಲಿ ಮೂಲಿಗೆ, ಅಲ್ಲಿ ಭೇಟಿ ಆಗೋಣ. ಆ ಥರ ದೊಡ್ಡ ಬರೋ ಹೋಗಂತ. ಆಯ್ತಾಯ್ತು, ದೊಡ್ಡ ಬಾ ರೆಡಿಯಾಗಿ. ಆಯ್ತು. ಪ್ರತಿಯೊಬ್ಬರ ಕನಸು ಇರುತ್ತೆ, ನಾವು ಏನಾದರೂ ಆಗಬೇಕು, ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಗುರುತಿಸ್ಕೊಳ್ಬೇಕು ಎಂಬ ಕನಸನ್ನು ಹೊತ್ತುಕೊಂಡು ಶಿಕ್ಷಣ ಮುಗಿಸ್ತೇವೆ. ಆದರೆ ನಾವು ಕಂಡ ಕನಸು ನನಸಾಗದೇ ಇದ್ದಾಗ, ಕನಸು ನುಚ್ಚು ನೂರು ಆದಾಗ ನಮಗೆ ಆಗುವ ನೋವು ಬೇರೆ. ಆದರೆ ಹಳ್ಳಿಯಿಂದ ಸಿಟಿಗೆ ಬರ್ತೀವಿ ಯಾಕೆಂದ್ರೆ ಸಮಾಜದಲ್ಲಿ ನಮಗೆ ನೋಡುವ ದೃಷ್ಟಿ, ಚುಚ್ಚು ಮಾತುಗಳು ಬದಲಾಯಿತು ಎಂದು. ಮತ್ತು ಏನಾದರೂ ಸಂಪಾದನೆ ಮಾಡಿ ನಮ್ಮ ತಾಯಿ ತಂದೆ ಕನಸಿನಂತೆ ಅವರಿಗೆ ನಾವು ದುಡಿದ ಹಣ ಕೊಟ್ಟು ಮನೆಯವರಿಂದ ಸಹ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಪಡ್ಕೋಬೇಕು ಎಂದು ಕೆಲವು ಸ್ವತಂತ್ರ ನಿರ್ಧಾರಗಳು ನಮಗೆ ಒಳ್ಳೆಯ ಪಥದಲ್ಲಿ ಸಾಗಿಸಬಹುದು ಮತ್ತು ಕೆಟ್ಟ ದಾರಿಯಲ್ಲಿಯೂ ಸಹ ಸಾಗಿಸಬಹುದು ಎಂಬುದು ಇಲ್ಲಿ ಕಾದು ನೋಡಬೇಕು. ಅಷ್ಟೇ, ಬನ್ನಿ ನೋಡೋಣ.